ಡಿಸೆಂಬರ್ 1st 2025ಗೆ ಒಂದು ಕಾಲ್ ಬಂತು. ಕಾರ್ಪೊರೇಷನ್ ಹತ್ರ ಒಂದು ಜನ ಬಿದ್ಕೊಂಡಿದ್ದಾರೆ ಎಂದು ಅವರಿಗೆ ಸಹಾಯ ಮಾಡಲಿಕ್ಕೆ. ಹಾಗೆ ನಾನು ಹೋಗುವಾಗ ಅಲ್ಲಿ ಅವನಿಗೆ ಎದ್ದು ಕೂತ್ಕೊಳ್ಳಿಕ್ಕೆ ಸಹ ಶಕ್ತಿ ಇರಲಿಲ್ಲ, ಏನಿಲ್ಲ. ಅವನು ಒಂದು ಕಡ್ಡಿಯಾಗಿ ಇದ್ದ. ಆವಾಗ ನಾವು ಆ್ಯಂಬ್ಯುಲೆನ್ಸ್ಗೆ ಕರ್ಕೊಂಡು ನಮ್ಮದು ಅಲ್ಲಿ ಹಾಕಿ ತಕೊಂಡು ಬಂದಿದ್ದೆ. ಇಲ್ಲಿ ಬಂದಿದ್ದ ನಂತರ ಕಷ್ಟದಲ್ಲಿ ಹೆಸರು ಹೇಳಿದ, ಸುರೇಶ್ ಜುಂಬ್ಳೆ ಎಂದು, ನಾಗ್ಪುರಿಂದ. ಮತ್ತೆ ದಿನ ಹೋಗುವಾಗ ಕೇಳುವಾಗ ಹೇಗೆ ಬಂದಿದ್ದಿ ಇಲ್ಲಿ ಎಂದು, ನಾನು ನಡ್ಕೊಂಡು ಬಂದಿದ್ದೆ ಎಂದು ಹೇಳಿದೆ. ಅವನು ನಡ್ಕೊಂಡು ಬಂದಿದ್ದು ನಂಬಲಿಕ್ಕೆ ಆಗ್ತದೆ, ಯಾಕೆಂದ್ರೆ ಅವರ ಕಾಲಿಗೆ ಬಲನೇ ಇರಲಿಲ್ಲ. ನಡ್ಕೊಂಡು ಎಷ್ಟು ವರ್ಷ ಆಯ್ತು ಕಾಣ್ತದೆ. ಹಾಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದ ಅವರ ಮನೆ ಬಗ್ಗೆ, ಫ್ಯಾಮಿಲಿದು. ಮತ್ತೆ ನಮ್ಮ ಅಡ್ಮಿನ್ ಸವಿತಾ ಅವರು ಹುಡುಕಿ ತುಂಬ ಕಷ್ಟಪಟ್ಟಿದ್ರು, ಮತ್ತೆ ಸಿಕ್ಕಿದ್ರು, ಮನೆಯವರು ಸಿಕ್ಕಿದ್ರು. ಅವರಿಗೆ ಶಾಕ್, ಅವರು ಜೀವಂತ ಇದ್ದಾರೆ ಎಂದು. ಯಾಕಂದ್ರೆ ಅವನು ಅಲ್ಲಿ 9 years ಇಂದ ಮಿಸ್ಸಿಂಗ್, ನಾಗ್ಪುರ್. ಸೊ 9 years ಎಷ್ಟು ವರ್ಷ ತೆಗೆದಿದೆ. ಅವನು ನಾಗ್ಪುರಿಂದ ನಡ್ಕೊಂಡು ಎಷ್ಟು ಸ್ಟೇಟ್ ಕ್ರಾಸ್ ಮಾಡಿ ಬಂದಿದ್ದಾನೆ. ಲಾಸ್ಟ್ ಮ್ಯಾಂಗ್ಳೂರಿಗೆ ನಮ್ಮ ಕೈಗೆ ಸಿಕ್ಕಿದ. ಇವತ್ತು ಬಹಳ ಸಂತೋಷ. ಅವರ ರಿಲೇಟಿವ್ಸ್ ಬಂದಿದ್ದಾರೆ ಅವನಿಗೆ ಹಿಂದೆ ಕರ್ಕೊಂಡು ಹೋಗ್ಲಿಕ್ಕೆ. ಬಡವರು, ಹಾಗೆ ಟಿಕೆಟಿಗೆ ಎಲ್ಲ ಕಷ್ಟ ಆಗ್ತದೆ ಎಂದು ಹೇಳಿದ್ರು. ನಾವು ಸಹಾಯ ಮಾಡ್ತೇವೆ, ಬನ್ನಿ ತಕೊಂಡು ಹೋಗಿ ಎಂದು ಹೇಳಿದಕ್ಕೆ ಬಂದಿದ್ದಾರೆ. ತುಂಬಾ ಸಂತೋಷ ಪಟ್ಟಿದ್ದಾರೆ ಅವರು. ಎಲ್ರಿಗೂ ನಮಸ್ಕಾರ. ನಮ್ಗೆ ವೈಟ್ ಹೌಸ್ಗೆ ಇವತ್ತು ಬಹಳ ಸಂತೋಷದ ದಿನ. ವೈಟ್ ಹೌಸ್ ಕುಟುಂಬ ಇವತ್ತು 484ನೇ ಪುನರ್ಮಿಲನ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಡಿಸೆಂಬರ್ 1ನೇ ತಾರೀಕಿಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ಮೇಡಮ್ ಕೋರಿನ್ ರೆಸ್ಕಿನಾರ್ ಅವರು ಸುರೇಶ್ ಜುಂಬ್ಳೆ ಇವರಂತಹ ನಿರ್ಗತಿಕರನ್ನು ನಮ್ಮ ಸಂಸ್ಥೆಗೆ ಕರೆದುಕೊಂಡು ಬಂದರು. ಸುರೇಶ್ ಜುಂಬ್ಳೆ ಅವರು ಆರಂಭದಲ್ಲಿ ಇಲ್ಲಿ ಬಂದಾಗ ಅವರ ಯಾವಾಗ್ಲೂ ರಸ್ತೆಯಲ್ಲಿ ಇರುವಂತವರು, ಇರುವ ಹಾಗೆ ಕೊಳಕಾದ ಬಟ್ಟೆ, ತುಂಬಾ ಟೆನ್ಷನ್ ಅಲ್ಲಿ ಇದ್ರು, ಮಾತಾಡ್ತಿರ್ಲಿಲ್ಲ ಯಾರ ಹತ್ರ ಕೂಡ. ಬಟ್ಟೆಯನ್ನು ನೋಡಿದರೆ ಪಾಪ ಎಷ್ಟೋ ದಿನದಿಂದ ಅವರು ಸ್ನಾನ ಮಾಡ್ಲಿಲ್ಲ, ಊಟ ಇಲ್ಲ, ತುಂಬಾ ಅಸಹಾಯಕರಾಗಿ ಬಹಳ ವೀಕ್ ಆಗಿ ಎಲ್ಲ ಇದ್ರು. ಇಂಥ ಸುರೇಶ್ ಜುಂಬ್ಳೆಯನ್ನು ಇಲ್ಲಿ ತಂದು ಎಲ್ಲ ಮೊದಲ ಚಿಕಿತ್ಸೆಯ ನಂತರ ಅವರನ್ನು ಮಾತಾಡ್ಲಿಕ್ಕೆ ನಾವು ಪ್ರಯತ್ನ ಪಟ್ಟಾಗ್ಲೂ ಕೂಡ ಹೆಚ್ಚಿನ ಯಾವುದೇ ಮಾಹಿತಿ ನಮ್ಗೆ ಲಭ್ಯವಾಗಿರ್ಲಿಲ್ಲ. ನಂತರ ನಾವು ಇಲ್ಲಿಯ ಚಿಕಿತ್ಸೆ ಮುಂದುವರಿಸಿದೆವು, ಡಾಕ್ಟರನ್ನು ತೋರಿಸಿದೆವು. ಅವರ ಸಲಹೆಯ ಮೇರೆಗೆ ಅವರಿಗೆ ಬೇಕಾಗಿರುವಂತಹ ದೈಹಿಕ ಹಾಗೂ ಮಾನಸಿಕ ವೈದ್ಯಕೀಯ ಚಿಕಿತ್ಸೆಯನ್ನು ಪ್ರಾರಂಭಿಸಿದೆವು. ಊಟ, ಉಪಹಾರ, ಅದರ ಜೊತೆಯಲ್ಲಿ ಉಪಚಾರ, ಪ್ರೀತಿ, ಆರೈಕೆ, ಮತ್ತೆ ವಿವಿಧ ರೀತಿಯ ಥೆರಪಿಟಿಕ್ ಆಕ್ಟಿವಿಟೀಸ್, ಕೌನ್ಸಿಲಿಂಗ್, ಇವೆಲ್ಲದರ ಮೂಲಕ ನಿಧಾನವಾಗಿ ಅವರು ನಮಗೆ ಸ್ಪಂದಿಸಲು ಪ್ರಯತ್ನ ಮಾಡಿದರು. ಒಂದು ದಿನ ಈಗ ರೌಂಡ್ಸಿಗೆ ಹೋದಾಗ ಒಮ್ಮೆಲೆ ಹೇಳಿದ್ರು, ಮಾತಾಡೋದು ಬಹಳ ಕಡಿಮೆ, ಮುಜೆ ಗರ್ಜಾನ ಹೇ ಅಂತ ಹೇಳಿದ್ರು. ನನಗೆ ಬಹಳ ಆಶ್ಚರ್ಯ ಆಯ್ತು, ಯಾಕಂದ್ರೆ ಯಾವಾಗ್ಲೂ ಅವ್ರು ಹೇಳುವವರಲ್ಲ. ಮತ್ತೆ ನಾನು ಸೈಡಿಗೆ ಕರೆದೆ ಅವರನ್ನು. ಕಿದರ್ ಹೇ ಜುಂಬ್ಳೆ, ಕಿದರ್ ಹೇ, ಕೆದರ್ ಜಾನೆ ಕಾ ಅಂತ ಕೇಳಿದೆ. ಜಾಸ್ತಿ ಏನವ್ರು ಹೇಳಲಿಲ್ಲ, ಗರ್ಜಾನ ಹೇ ಕಿದರ್ ಅಂತ ಹೇಳಿದೆ. ಒಂದು ಶಬ್ದ ಅವರು ಹೇಳಿದ್ರು, ಕಲಂನಾ ಅಂತ ಹೇಳಿದ್ರು. ಕಲಂನಾ ಅಂತ ಹೇಳುವಾಗ ನಾನು ಅವರನ್ನು ಕೆಳಗೆ ಕರ್ಕೊಂಡು ಬಂದೆ ಆಫೀಸಿಗೆ. ಅವರಿಗೆ ಸ್ವಲ್ಪ ಸಮಾಲೋಚನೆ ಮಾಡಿದೆ, ಅಂದ್ರೆ ಕೌನ್ಸಿಲಿಂಗ್ ಅಂತ ನಾವು ಹೇಳ್ತೇವೆ, ಆಪ್ತ ಸಮಾಲೋಚನೆ, ಇದನ್ನು ಮಾಡಿದೆವು. ಮಾಡಿ ಅವರನ್ನು ಸ್ವಲ್ಪ ಸ್ಟೆಬಿಲೈಸ್ ಮಾಡಿದಾಗ, ಯಾಕಂದ್ರೆ ಅವ್ರಿಗೆ ಆಂಗ್ಸೈಟಿ ಇರುತ್ತೆ ಆ ಟೈಮಲ್ಲಿ, ಟೆನ್ಷನ್ ಅಲ್ಲಿ ಇರ್ತಾರೆ, ಯಾವ ಊರಿನ ಹೆಸರುಗಳನ್ನು ಹೇಳ್ತಾರೆ, ಅದು ಕನೆಕ್ಷನ್ ಇರುವುದಿಲ್ಲ. ಆ ರೀತಿಯೆಲ್ಲ ಅವರನ್ನು ಸ್ಟೇಬಲ್ ಮಾಡಿ ಆನಂತರ ಮಾತಾಡಿದಾಗ ಅವರ ವೈಯಕ್ತಿಕ ವಿಚಾರಗಳನ್ನು ಮೊದಲ ಬಾರಿಗೆ ಅವರು ಹೇಳಿದ್ರು. ಇದೊಂದು ಬಹಳ ಸಂತೋಷದ ಒಂದು ಘಟನೆ. ಇವತ್ತು ಅವರು ಮುಂಜಾನೆ 5 ತಲುಪಿದ್ದಾರೆ. ಹಾಗಾಗಿ ವೈಟ್ ಹೌಸ್ ಸಂಸ್ಥೆ 484ನೇ ಕೌಟುಂಬಿಕ ಪುನರ್ಮಿಲನಕ್ಕೆ ಸಾಕ್ಷಿಯಾಗುತ್ತಿರುವಂತದ್ದು ನಮ್ಗೆಲ್ಲರಿಗೂ ಸಂತೋಷ. मेरा नाम ऋषि नामदेव जुमड़े। मेरे चाचा पिछले 9 साल से गायब हुए। उसे बड़ा भाई रामबाऊ जुमड़े की डेट होने की वजह से वो मेंटली हेल्थ में चले गए। कितने वर्ष? 9 years हो गए। वो भी 2006 में 7-8 में। उसका मरण नहीं, उसकी शादी वगैरह भी नहीं होता, वो ऑटोमेटिक माइंडली। उसके बाद ऐसा मिला, बेंगलोर में है। बेंगलोर से पुलिस कंप्लीट पुलिस वाले ने बताया बेंगलोर में है, तो हम इसलिए लेने आए उसको। बहुत खुशी होगी 9 साल के बाद हमारा चाचा हमको मिला। तो वो बताया ना मेरे से कोरोना के टाइम में वो है कि नहीं, ये भी हमको मालूम है, वो बताया थोड़ा सभी बोलो। अभी का कुछ नहीं, ऐसा लग रहा था कि हमने उम्मीद छोड़ दी थी। कोरोना के 4 साल चली गई थी, तो मिलना बहुत मुश्किल था। लेकिन काफी दिनों के बाद 9 साल के बाद हमारी उम्मीद जाग गई, जब आप लोगों ने उसकी इंक्वायरी निकाली, पुलिस कंप्लेंट दी,
जब पुलिस वाले हमारे घर तक आए पूछताछ किए तो हम बहुत खुश थे सबके से।